ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ. ಟೈಮ್ ನೋಡಿ, ಟೈಮು 9:30 ಆಗಿದೆ. ಸೊ ಇವಾಗ ಇಲ್ಲಿಂದ ಚನ್ನರಾಯಪಟ್ಟಣ ಹತ್ರ ಇರೋ ಹಿರಿಸಾವೆ ಅನ್ನೋ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ, ಹೋಗೋಣ ಇಲ್ಲಿಂದ. ಗೈಸ್, ಮಾಗಡಿಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಕುಣಿಗಲ್ಗೆ ಹೋಗ್ಬೇಕು. ಕುಣಿಗಲ್ ಈ ರಾಮನಗರದಿಂದ ಮಾಗಡಿಗೆ ಬರೋಷ್ಟಲ್ಲಿ ತುಂಬ ಬೇಜಾರಾಗ್ಬಿಡುತ್ತೆ ಗೈಸ್. ಏನಂದರೆ ತುಂಬ ಲೇಟ್ ಆಗ್ಬಿಡುತ್ತೆ. ಇವಾಗ ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಇಲ್ಲೊಂದು ಬಸ್ ನಿಂತಿದೆ, ನೋಡಬೇಕು. ಇದೇನಾದ್ರು ಹೋದ್ರೆ ಹೋಗ್ಬಿಡ್ತೀವಿ, ಇಲ್ಲಾಂದರೆ ಸಿವಿಲ್ ಬಸ್ಸಲ್ಲಿ ಹೋಗ್ತೀವಿ. ಬನ್ನಿ ನೋಡೋಣ ಯಾವತ್ತಲ್ಲ ಹೋಗೋದು ಅಂತ. ಲೆಟ್ಸ್ ಗೋ. ಬಸ್ ಒಳಗೆ ಬಂದು ಕುತ್ಕೊಂಡಿದ್ದೀವಿ. ನೋಡಿ ಬಸ್ಸು ಯಾವ ಥರ ಇದೆ. ಕುಣಿಗಲ್ಗೆ ಹೋಗೋದು. ನಾವು ಎಲ್ಲ ಸಲ ಬರ್ತಾ ಇರ್ಬೇಕಾದ್ರೆ, ಬಂದಿದ್ದಾಗ ಮಾಗಡಿಗೆ ಕುಣಿಗಲ್ಗೆ ಹೋಗ್ಬೇಕಾದ್ರೆ ಸಿವಿಲ್ ಬಸ್ಸಲ್ಲಿ ಹೋಗ್ತಾಯಿದ್ದೆವು. ಇವತ್ತು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಎಷ್ಟೊತ್ತು ಹೋಗ್ತಾನೆ ಇವನು ಅಂತ. ಐಸ್ ಕುಣಿಗಲ್ ಬಂದು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಹಿರಿಸಾವೆಗೆ ಹೋಗ್ಬೇಕು. ಟ್ರೈನ್ ಒಂದಿದೆ, ಅದು ಯಾವುದೋ ಗೊತ್ತಾಗ್ತಾ ಇಲ್ಲ ಟ್ರೈನು. ಸೊ ಇಲ್ಲಿ ಇವಾಗ ಬಸ್ ನೋಡ್ತೀವಿ. ಬಸ್ ಇಲ್ಲ ಅಂದರೆ ಟ್ರೈನಲ್ಲಿ ಹೋಗ್ತೀವಿ. ಬನ್ನಿ ನೋಡೋಣ, ಬಸ್ ಏನಾದ್ರು ಸಿಕ್ಕಿದ್ರೆ ಬಸ್ಸಲ್ಲಿ ಹೋಗ್ತೀವಿ, ಇಲ್ಲಾಂದರೆ ಟ್ರೈನ್ ನೋಡಬೇಕು. ಬನ್ನಿ ಐಸ್ ಸ್ಟಾರ್ಟ್ ಕೂತಿದ್ದೀವಿ. ಈಗ ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಯ್ತಾಣ. 2.5 ಕಿಲೋಮೀಟರ್ ಇದೆ. ಟೈಮು 12:20. ಇನ್ನೊಂದು ಅರ್ಧ ಗಂಟೆ ಹೋಗ್ಬಿಡುತ್ತೆ ಟ್ರೈನು. ಒಂದು 5 ನಿಮಿಷ. ಬನ್ನಿ ಹೋಗೋಣ ಇಲ್ಲಿಂದ. ಆಟೋ ಹತ್ಕೊಂಡ್ಬಿಟ್ಟಿದ್ದೀವಿ. ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಇವಾಗ ಆ ಕಡೆ ಹೋಗ್ಬೇಕು, ಆ ಸೈಡು. ಈಗ ಇಲ್ಲಿ ನೆಕ್ಸ್ಟು ಕುಣಿಗಲ್ ಜಂಕ್ಷನ್ ಯಾವ ಥರ ಇದೆ ನೋಡಿ. ಬನ್ನಿ ಹೋಗೋಣ ಆ ಕಡೆ ಸೈಡು. ಈ ಲಗೇಜ್ ಎಲ್ಲ ಎತ್ಕೊಂಡು ಹೋಗೋಷ್ಟಲ್ಲೇ ನಮ್ಮ ಕೈಲೇ ಸುಸ್ತಾಗ್ಬಿಡುತ್ತೆ. ಈಗ ನೋಡಿದ್ರೆ ಇಷ್ಟುದ್ದ ಹೈಟು ಬೇರೆ ಥರ ನಾವು ಇಳಿಗಿ ಹೋಗೋಷ್ಟಲ್ಲಿ ಸಾಕಾಗೋಗುತ್ತೆ ಗೈಸ್. ನೋಡಿ ಲಾಸ್ಟ್ ಟೈಮ್ ಬಂದಿದ್ದಲ್ಲ, ಹಾಯ್ ಮಾಡಿ ಅದರ್ಸ್. ಲಾಸ್ಟ್ ಟೈಮ್ ಬಂದಿದ್ದಲ್ಲ ಅವನೇ ಈ ಸಲ ಬಂದಿದ್ದಾನೆ. ಟ್ರೈನ್ ನೋಡಿ ನಿಂತ್ಕೊಂಡಿದೆ ಇಲ್ಲಿಗೆ. ಇವಾಗ ಇದು ಅಲ್ಲಿ ನಮ್ಮ ಟ್ರೈನ್ ಬಂದಾದ್ಮೇಲೆ ಇದು ಪಾಸ್ ಆಗುತ್ತೆ. ಲೆಟ್ಸ್ ಗೋ. ಇನ್ನೂ ಎಷ್ಟೊತ್ತಾಗುತ್ತೆ ಒಂದು ಟೈಮ್ ನೋಡಿ, 12:30. ನಾವು ಅಲ್ಲಿಗೆ ಹೋಗೋಷ್ಟಲ್ಲಿ 2 ಗಂಟೆ ಇಲ್ಲ 2:30 ಆಗುತ್ತೆ. ಲೆಟ್ಸ್ ಸಿ ಏನಾಗುತ್ತೆ ನೋಡೋಣ. ನಾಯಿ ಬೇರೆ ಕೂತಿದೆ. ಹೈ ಅಣ್ಣ, ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಗೈಸ್, ಹಿರಿಸಾವೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಮ್ಯಾಚ್ ಹತ್ರ ಹೋಗ್ಬೇಕು. ಫೋನ್ ಮಾಡಿದೆ, ಅವರು ಬೇರೆಯವ್ರ ಜೊತೆ ಮಾತಾಡ್ತಾರೆ. ಸೊ ಗಾಡಿ ಕಳಿಸ್ಕೊಡ್ಬೇಕು. ಇವಾಗ ಗಾಡಿ ಕಳಿಸ್ಕೊಡಿ ಅಂತ ಹೇಳ್ತೀನಿ. ಸೊ ನೋಡೋಣ ಬನ್ನಿ ಏನು ಮಾಡ್ತಾರೆ. ಮ್ಯಾಚ್ ಹತ್ರ ಬಂದ್ವಿ ನೋಡಿ, ರೆಡಿ ಮಾಡ್ತಾಯಿದ್ದಾರೆ. ಇನ್ನು ಒಂದು 6 ಗಂಟೆ ಆಗುತ್ತೆ. ಇವಾಗ ಒಂದು 2 ಗಂಟೆ ಆಗಿದೆ. ಇನ್ನು ಸ್ಟಾರ್ಟ್ ಆಗೋದು 6 ಗಂಟೆ ಆಗುತ್ತೆ. ನೋಡಿ ಮಡ್ಡಿ ಯಾವ ಥರ ಇದೆ. ನೆಕ್ಸ್ಕೊ ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ. ಹಾಯ್ ಗೈಸ್, ರೂಮ್ ಹತ್ರ ಬಂದು ಕಳಿಸಿದ್ರು. ನೋಡಿ ರೂಮ್ ಯಾವ ಥರ ಇದೆ. ಈ ರೂಮಲ್ಲಿ ಇರಬೇಕಂತ ಹೇಳೋರೆ. ನೋಡಿ ಈ ಥರ ಎಲ್ಲ ಇರುತ್ತೆ ಎಕ್ಸ್ಪೀರಿಯೆನ್ಸ್. ನೋಡಿ ಯಾವ ಥರ ಇದೆ ರೂಮು, ನೋಡ್ತಾ ಇದ್ದೀರಲ್ಲ. ನೋಡಿ ಇನ್ನು ಆ ಕಡೆ ಒಂದಷ್ಟು ಐತೆ, ಬನ್ನಿ ತೋರಿಸ್ತೀನಿ ನಿಮಗೆ. ಬನ್ನಿ ಗೈಸ್ ತೋರಿಸ್ತೀನಿ. ನೋಡಿ ಎಷ್ಟು ನೀಟ್ ಆ್ಯಂಡ್ ಫ್ರೆಶ್ ಆಗಿದೆ. ನೀರು ಕೂಡ ಬರ್ತಾಯಿಲ್ಲ ಇಲ್ಲಿ, ಅದಕ್ಕೆ ಇವಾಗ ಚೆಕ್ ಮಾಡ್ತಾಯಿದ್ದೀವಿ. ಇಲ್ಲಿ ಇರೋದಂತೂ ಸುಳ್ಳು. ನೋಡಿ ಯಾವ ಥರ ಎಲ್ಲ ಇದೆ ರೂಮ್. ಬಿಯರ್ ಬಾಟ್ಲು ನೋಡ್ಬಿಟ್ರೆ ಒಳಗಡೆ ನೀವು, ಇದು ಲಾಕ್ ಆಗೈತೆ. ಬನ್ನಿ ತೋರಿಸ್ತೀನಿ ಬೇರೆ ರೂಮ್. ಐಸ್ ನೋಡಿ ಇಲ್ಲಿ ರೂಮ್ ಯಾವ ಥರ ಇದೆ ನೋಡ್ತಾ ಇದ್ದೀರಲ್ಲ. ಈ ರೂಮಲ್ಲಿ ಇದು ಬಂದು ಹಿರಿಸಾವೆ ಮೇನ್ ರೋಡಲ್ಲಿರೋದು.
ನೋಡಿ ಇಲ್ಲಿಂದ ವ್ಯೂ ಕಾಣಿಸ್ತಾ ಇದೆ, ಅಷ್ಟು ಸೂಪರ್ ಆಗಿದೆ ರೂಮು. ಇಲ್ಲಂತಿರೋ ಡೌಟು. ಸೊ ನೋಡೋಣ ಇನ್ನೇ ಎಷ್ಟೊತ್ತಾಗುತ್ತೆ. 5 ಗಂಟೆ 6 ಗಂಟೆ ಆಗ್ತಾಯಿದೆ. ರೂಮಿಂದ ಚೆಕ್ಔಟ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಮ್ಯಾಚ್ ಹತ್ರ. ಬನ್ನಿ ಮ್ಯಾಚ್ ಹತ್ರ ಹೋಗೋಣ. ಇಲ್ಲಿಂದ ಒಂದು 100 ಮೀಟರ್ ಇದೆ, ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಸೆಟಪ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ರೀ. ವೆಯ್ಟ್. ಹಾಯ್ ಗೈಸ್, ಮ್ಯಾಚ್ ಎಲ್ಲ ಮುಗೀತು. ಇವಾಗ ಒಂದು ದಿನದ್ದು ಕಂಪ್ಲೀಟ್ ಆಯಿತು. ಎಲ್ಲ ಅವ್ರವ್ರ ಮನೆಗೆ ತೆರಳಿದ್ದಾರೆ. ಟೈಮ್ ನೋಡಿ 1:30 ಆಗಿದೆ. ನಾವೆಲ್ಲ ಪ್ಯಾಕಪ್ ಮಾಡ್ಕೊತಾ ಇದ್ದೀವಿ. ಸೊ ಎಲ್ಲ ಪ್ಯಾಕಪ್ ಮಾಡ್ಕೊಂಡ್ಮೇಲೆ ನಿಮಗೆ ಸಿಗ್ತೀನಿ ರೀ. ಟೈಮ್ ನೋಡಿ 1:45. ಇವಾಗ ಊಟ ಮಾಡ್ತಾಯಿದ್ದೀವಿ. ಪಾಪ ಆವಾಗಲೇ ಹೇಳಿದೆ ಇವ್ನಿಗೆ ಹೋಗಿ ತಿನ್ಕೊಂಬರಲ್ಲ ಅಂತ, ಹೋಗ್ದೇನೆ ಇಷ್ಟು ಗಂಟೆ ಆಗೈತೆ ನೋಡಿ. ಊಟ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿ. ಇದೆಲ್ಲ ತಿಂದು ಬಿಸಾಕಿ ಹೋಗ್ತೀವಿ ರೂಮ್ ಕಡೆಗೆ. ಗೈಸ್ ಊಟ ಮಾಡ್ಕೊಂಡ್ವಿ, ಪ್ಯಾಕಪ್ ಮಾಡ್ಕೊಂಡ್ವಿ. ಇವಾಗ ರೂಮು ಇಲ್ಲೊಂದು 100 ಮೀಟರ್ ದೂರ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ, ಕತ್ತಲೆಯಲ್ಲಿ ಎರಿ ಸಾವೆ ನೋಡಿ, ಅಲ್ಲಿ ಮೂನಿದೆ. ಲೆಟ್ಸ್ ಗೋ ಗೈಸ್. 2 ಗಂಟೆ ಆಗಿದೆ, ಇವಾಗ 1:15 ಅನಿಸುತ್ತೆ. ನಾವಿನ್ನು ಮಲ್ಕೊಂಡು ಇನ್ನೂ ಫ್ರೆಶ್ ಅಪ್ ಆಗಬೇಕು. ಸ್ವಲ್ಪ ಕತ್ಲೆ ಇದೆ, ಫ್ರೆಶ್ ಅಪ್ ಆಗಿ ಮಲ್ಕೊತೀವಿ. ಮಾರ್ನಿಂಗು ಎಷ್ಟೊತ್ತಿದೆ ಅಂತೀವಿ ಗೊತ್ತಿಲ್ಲ. ಬನ್ನಿ ಗೈಸ್ ಹೋಗೋಣ. ಗೈಸ್ ಅವಾಗಲೇ ಬಂದಿದ್ದ ರೂಟಲ್ಲಿ ಬಂದು ಅಲ್ಲಿ ನೋಡಿದ್ರೆ ಬಾಕ್ಲೆ ಹಾಕ್ಬಿಟ್ಟಿದ್ದಾರೆ. ಇವಾಗ ಮತ್ತೊಂದು ರೋಡ್ ಇದೆ ಆ ಕಡೆ ಸೈಡು, ಆ ಕಡೆ ರೋಡಲ್ಲಿ ಹೋಗ್ಬೇಕು. ಸುಮ್ಮನೆ ಎನರ್ಜಿ ವೇಸ್ಟ್ ಆಯ್ತು. ಇಲ್ಲಿಂದನೇ ಎಷ್ಟೋ ದೂರ ಇತ್ತು, ಹತ್ರ ಇತ್ತು. ಇಲ್ಲಿ ಹೋಗಿದ್ರೆ ಇವಾಗ ಲಾಸ್ಟ್ ಬಳಸ್ಕೊಂಡ್ಬರ್ಬೇಕು. ನೋಡಿ ಟೆಕ್ನಿಷಿಯನ್ಗಳ ಲೈಫ್ ಹೇಗಿರುತ್ತೆ, ಒಂದು ಚಾನಲಿಂದ ಎಷ್ಟು ಕಷ್ಟ ಇರುತ್ತೆ ಅಂತ. ಬನ್ನಿ ಲೆಟ್ಸ್ ಗೋ, ನೋಡೋಣ ಯಾವ ಸೈಡಿಂದ ಹೋಗೋದು ಅಂತ. ಎಲ್ಲ ಅದರ್ಸ್ ಹೆಂಗಿತ್ತು ಇವತ್ತು? ಹೆಂಗಿತ್ತು? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ನಮ್ಮ ಜೊತೆ ಬರೋಕ್ಕೆ ಇಷ್ಟ ಆಗುತ್ತಾ ನಿಮಗೆ? ಹೌದಾ? ಅಪ್ಪ ದೇವರ ಆಟ ಬಲ್ಲವರ್ಯಾರು. ಮನೆ ಗಾಯ್ಸ್ ಹೋಗೋಣ ಗಾಯ್ಸ್. ಇದೇನೋ ಅನ್ಸುತ್ತಲ್ಲ, ಇದಲ್ಲವಾ? ಇದೇ ಅನ್ಸುತ್ತಲ್ಲಿ. ಇದೇ ಅಲ್ಲ ಕಾಡು ಏರಿಯಾ ಇದು. ಸೇಮ್ ಅದೇ ಥರ ಆಗ್ಬಿಟ್ರೆ ಆ ಕಡೆ ಅವಾಗಲೇ ಹೋಗಿದ್ವಲ್ಲಪ್ಪ. ಇದು ಹಂಗೆ ಆಗ್ಬಿಟ್ರೆ ಮತ್ತೆ ವಾಪಸ್ ಬರ್ಬೇಕಲಿ, ಅಷ್ಟು ದೂರ ಹೋಗಿಲಿ. ಮನೆ ಗಾಯ್ಸ್ ನೋಡೋಣ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಪ್ಪರ ಎಲ್ಲಿದತ್ಲ ರೀ? ರೋಡ್ ಅಲ್ಲ ಕಣ ಅದ್ಲು ನಡಿ, ಪಕ್ಕದಲ್ಲೂ ಇಲ್ಲ ನಡಿಯಲಿ. ಯಾವ್ದು ಹೇಳು ನಾವು ಹೋಗ್ಬೇಕಾಗಿರೋದು? ಬಾ ಆ ಕಡೆ. ಐಸ್ ಯಾವ್ದೋ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದು. ಐಸ್ ನೋಡಿ ಗಾಯ್ಸ್, ಆ ಥರ ಇದೆ ಗಾಯ್ಸ್. ಯಪ್ಪ ಈಗಲೇ ಟಯರ್ಡ್ ಆಗಿದೆ ಸ್ವಲ್ಪ. ಇದರಲ್ಲಿ ಬೇರೆ ಈ ಥರ ನಡ್ಕೊಂಡೆಲ್ಲ ಹೋಗುತ್ತೆ, ಇದ್ದಿದ್ದು ಟಯರ್ಡು. ಲೆಟ್ ಅಸ್ ಗೋ ಗಾಯ್ಸ್. ನಿಯತ್ತಾಗಿ ಎಲ್ಲೂ ಇರೋಕ್ಕೆ ಹೋಗ್ಬೇಡಿ. ನಿಯತ್ತಾಗಿದ್ರೆ ಏನಾದ್ರು ಒಂದು ಹಾಗೆ ಆಗುತ್ತೆ. ಅದು ನನ್ನ ಕಾನ್ಸೆಪ್ಟ್. ನಾನು ಅರಿತಾದ್ಮೇಲೆ ನನಗೆ ಗೊತ್ತಾಗಿದ್ದು ಇದೆ. ಏಯ್ ಬರಲ್ಲ. ಏಯ್ ಗಾಯ್ಸ್ ನೋಡಿ, ಇದು ಯಾವುದೋ ಕತ್ಲೆಲ್ಲಿ ಹೋಗೋಣ ಅಂತವನೆ. ಅಲ್ಲೆಲ್ಲ ಹೋಗ್ಬೇಕು ನಾ. ಬಾ ದೂರ ಬೆಳೆಸ್ಕೊಂಡು ಹೋಗ್ಬೇಕು ಹಿಂಗಾಸಿ. ದಾರಿಯಲ್ಲಿ ಗೊತ್ತು ನಮಗೆ, ನಾವೇ ಬಂದಿರೋದೇ ಹೊಸಬ್ರು ಇಲ್ಲಿ.
ಇಲ್ಲಿ ಎಲ್ಲ ರೋಡಲ್ಲಿ ಬಂದ್ವಲ್ಲ ನಾವು ಆಗ್ಲೇ ಲಾಸ್ಟ್ ಬಡ್ಸ್ಕೊಂಡು ಅಲ್ಲೇ ಹೋಗ್ಬೇಕು. ಮತ್ತೆ ಎಂತ ಅನ್ಕೊಂಡೆ ನೀನು? ಎಲ್ಲೂ ಇಲ್ಲ, ಮಾರ್ನಿಂಗ್ ಮಾತ್ರ ಬಂದ್ರೆ ಅದು ಬೆಳಿಗ್ಗೆ. ಇಲ್ಲೊಂದು ಐತೆ ನೋಡೋಣ ಇರು. ಇಲ್ಲ ಬಾ ಇನ್ನು ಬಾ. ಗಾಯ್ಸ್ ನೋಡಿ ಗಾಯ್ಸ್, ತುಂಬಾ ಗಾಯ್ಸ್ ಅಂತ ನಾಡ ಕನ್ನಡ ಇಲ್ಲ, ಅದು ನಾಯಿ ಬೇರೆ ಬೊಗಳ್ತಾ ಇದೆ. ನೋಡಿ ಎಲ್ಲೋದ್ರು ನಾಯಿ ಬೊಗಳ್ತಾನೆ ಇರುತ್ತೆ, ಯಾಕಂದ್ರೆ ನಾವು ಊರಿಗೆ ಹೊಸಬ್ರಲ್ವ, ಸೊ ಅದಕ್ಕೆ. ದುಣೆ ಎತ್ಕೊಳ್ಳ ಗೈಸ್ ನೋಡಿ ನಮ್ಮ ಹುಡುಗ ನಾಯಿ ಯಾವ ತರ ಬೊಗಳ್ತಾ ಇದೆ. ಒಂದ್ ಕಡೆ ಜೀವ ಪುಕ ಪುಕ ಅಂತ ಇರುತ್ತೆ ನಾಯಿ ಬೊಗಳದ್ ನೋಡಿದ್ರೆ. ಅಪ್ಪ ದೇವ್ರೆ, ಇವನ್ ಬೇರೆ ಗನ್ ಶಾಟ್ ಎತ್ಕೊಂಡಿದ್ದ, ಗನ್ ಎತ್ಕೊಂಡು ಹೊಡ್ರಾಕ್ಬಿಡೋದಿತ್ತು. ಒಳ್ಳೆ ಮಜಾ ಇತ್ತು ಗೈಸ್. ಈಗ ಏನಾರು ನಾಯಿ ಅಟ್ಯಾಕ್ ಮಾಡಿದ್ರೆ ಇದು ಕ್ಯಾಮ್ರಾ ಸ್ಟ್ಯಾಂಡ್ ಎತ್ಕೊಂಡು ಕೊಡ್ತಾ ಇದ್ದ ಏಟ್ ಮಾತ್ರ ನಾಯಿಗೆ. ಅಯ್ಯಪ್ಪ ಕ್ವಾಟ್ಲೆ ಗೈಸ್, ಎಲ್ಲಿ ಹೋಗೋದು ಮಾರ್ರೆ? ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಯಪ್ಪ ಒಳ್ಳೆ ಮಜಾ ಇದೆ, ಬನ್ನಿ ಹೋಗೋಣ. ಅವಾಗಿಂತ ಹಿಡ್ಕೊಂಡೇ ಇದ್ದೀನಿ ಫೋನ್ನ. ಗೈಸ್ ನೋಡಿ ಗಾಯ್ಸ್, ರೂಮ್ ಟೂರ್ ಕೊಡ್ತೀನಿ ಬನ್ನಿ. ಇಲ್ಲಿ ನಮ್ಮ ಐಟಮ್ ಇದೆ. ಗುರುರಾಜ್ ಅವರು ಪ್ಯಾಕ್ ಆಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ, ಫುಲ್ಲು ಮಾತಾಡಿ ಸುಸ್ತಾಗ್ಬಿಟ್ಟು. ಇಲ್ಲೊಂದು ಟೀ ಕೊಟ್ಟಿಲ್ಲ ಅಂತ ಇವ್ರಿಗೆ, ಸಾಂಬಾರಿಲ್ಲ, ಅದಕ್ಕೆ ಪಾಪ ಮಲ್ಕೊಂಡಿದ್ದಾರೆ. ಇಲ್ಲೊಂದು ಟಿವಿ ಇದೆ, ಇಲ್ಲೊಂದು ಇದಿಲ್ಲ, ಸೆಟಪ್ ಬಾಕ್ಸ್ ಇಲ್ಲ, ಏನು ಬರಲ್ಲ, ಸುಮ್ಮನೆ ಶೋಗ್ ಐತೆ. ಆಮೇಲೆ ಇಲ್ಲೊಂದು ಮಿರರ್ ಇದೆ, ಕಟ್ಟಿಸ್ಕೊಂಡ್ ಬರೋಣ ಅಂತಿದ್ದು. ಇಲ್ಲಿ ಒಂದು ವಾಶ್ರೂಮ್ ಇದೆ, ವಾಶ್ರೂಮು ಲಾಕ್. ಅಷ್ಟೊಂದೇನು ಇಲ್ಲಿ ಚೆನ್ನಾಗಿಲ್ಲ, ಓಕೆ. ಇಲ್ಲೊಂದು ಮಿರರ್ ಇದೆ, ಮಿರರ್ ನೋಡ್ಕೊಂಡು ತಲೆ ಬಚ್ಕೊಂಡು ಮಲ್ಕೊತೀವಿ. ಈಗ ಗುರುರಾಜ್ ಅವರು ಫುಲ್ಲು ಪ್ಯಾಕ್ ಆಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಮಲ್ಕೊಂಡು ನಾವು ನಿಮಗೆ ಮಾರ್ನಿಂಗ್ ಸಿಗ್ತೀವಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಮಲ್ಕೊಂಡಿದ್ವಿ, ಟೈಮು 11 ಗಂಟೆ ಆಗಿದೆ. ನಮ್ಮ ಆದರ್ಶ್ ಅವರು ಇದು ಮಾಡಿದ್ದಾರೆ, ಗುರುರಾಜ್ ಅವರು ಇಲ್ಲ ಮಲ್ಕೊಂಡಿದ್ದಾರೆ. ಫ್ರೆಶಪ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಹಾಯ್ ಗೈಸ್ ನೋಡಿ, ಈಶ್ವರಂ ಕೆಫೆ ಅನ್ನೋ ಒಂದು ರೆಸ್ಟೋರೆಂಟ್ ಬಂದಿದ್ದೀವಿ ಟಿಫನ್ ಮಾಡೋಣ ಅಂತ. ಟಿಫನ್ ಮಾಡ್ಕೊಂಡು ನೋಡೋದು ಏನು. ಇಡ್ಲಿ, ಇದು ಗುರುರಾಜ್, ನಮ್ಮ ಕ್ಯಾಮ್ರಾಮ್ಯಾನ್ ಫುಲ್ ಸರ್ವಿಸ್ ಮಾಡ್ತಾಯಿದ್ದಾರೆ. ತಿನ್ಕೊಂಡು ಆದ್ಮೇಲೆ ಸಿಗ್ತೀನಿ. ಒಂದು ಗಿಡ ಕೊಡ್ಸಿ ಬನ್ನಿ, ತಗೊಳ್ಳಿ. ಲಾಗ್ ಮಾಡ್ಬೋದು, ಓಕೆ. ನೋಡಿ ಎಲ್ಲ ಯಾವಾಗ ನೋಡಿದ್ರು ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ ಇವರಂತೂ. ಗೈಸ್, ಈ ಕಡೆಯಿಂದ ಬಂದರೆ ಬೆಂಗಳೂರು, ಇದು ಬೆಂಗಳೂರು. ಹಿಂಗೆ ಹೋದರೆ ಹಾಸನ, ಚನ್ನರಾಯಪಟ್ಟಣ. ನೋಡಿ ಯಾವ ಥರ ಇದೆ. ಇಲ್ಲೊಂದು ಕೆಫೆ ಇದೆ, ಈಶ್ವರಂ ಕೆಫೆ. ಫುಡ್ಡು ಚೆನ್ನಾಗಿದೆ. ನೋಡಿ ಹೈವೇ ಯಾವ ಥರ ಇದೆ. ಗುರುರಾಜ್ ಅವರಲ್ಲಿ ಬೀಡ ಹಾಕಿಸ್ಕೊಂಡಿದ್ದಾರೆ. ರೈಸ್ ಊಟ ಬಂದಿದೆ, ಊಟ ತಿಂತಾ ಇದ್ದೀವಿ ನಾವು. ಸಾರಿ, ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ವೆಜ್ ತಿಂತಾ ಇದ್ದೀವಿ. ಗುರುರಾಜ್ ಅವರು ನಾನ್ ವೆಜ್ ತಿಂತಾ ಇದ್ದಾರೆ. ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ, ಫ್ರೆಶಪ್ ಆಗಿಬಿಟ್ಟು ಮ್ಯಾಚ್ಗೆ ಹೋಗ್ತಾ ಇದ್ದೀವಿ. 2ನೇ ದಿನ ಇವತ್ತು. ನೋಡಿ ಇದೇ ರೂಮು, ಇದಕ್ಕೆ ಬಾಯ್ ಹೇಳೋ ಸಮಯ ಬಂತು. ಬನ್ನಿ ಹೋಗೋಣ ನಾವು ಇಲ್ಲಿಂದ. ಈ ಮ್ಯಾಚಿಂದ ಫಸ್ಟು ಅಲ್ಲಿ ಮ್ಯಾಚ್ ಹತ್ರ ಹೋಗ್ಬೇಕು. ಬನ್ನಿ ಹೋಗೋಣ, ಅಲ್ಲಿ ಹೋಗಿ ಸಿಗ್ತೀವಿ. ನಾವು ಇದ್ದಿದ್ದು ಹೋಟ್ಲು ಇದೆ. ನಾವು ನೈಟು ಯಾವುದೋ ಬೇರೆ ದಾರಿಲಿ ಹೋಗ್ಬಿಡ್ತೀವಿ ಅಂತ ಇದ್ವಲ್ಲ, ನೋಡಿ ಅದು ಇದೇ ದಾರಿ. ಇದೇ ಬಂದಿದ್ರೆ ಇಲ್ಲಿತ್ತು, ನಾವು ಲಾಸ್ಟ್ ಬಸ್ಕೊಂಡೆಲ್ಲ ಹೋದು. ಬನ್ನಿ ನೋಡಿ, ಕತ್ಲೆ ಹೊತ್ತು ಕಾಣೋದೇ ಇಲ್ಲ, ಮಾರ್ನಿಂಗ್ ಹೊತ್ತು ಗೊತ್ತಾಗ್ತಾ ಇದೆ. ಇದೇ ರೋಡಲ್ಲಿ ಬಂದಿದ್ರೆ ಆರಾಮಾಗಿ ನೋಡಿ
ಇದು ಯಾವ ಥರ ಇದೆ ಗಲೀಜ್. ಅದೇ ನಾವು ಬಂದಿದ್ದೀವಿ ಅದಲ್ಲ, ಅಲ್ಲಿ ಪಕ್ಕದ ಏರಿಯಾಗೆ ಹೋಗ್ತಾ ಇರೋದು. ಇದು ಸಪ್ರೇಟ್ ಏರಿಯಾ. ಗೈಸ್ ಹೋಗೋಣ ಮ್ಯಾಚ್ ಹತ್ರ ಸೆಟಪ್ ಮಾಡಿ ಆಮೇಲೆ ನೋಡುವ ಇನ್ನು ಎಷ್ಟೊತ್ತು ಸ್ಟಾರ್ಟ್ ಮಾಡ್ತಾರೆ ಅಂತ. ಎಷ್ಟು ಟೈಮ್ ಬಂದು 5:15 ಆಗಿದೆ. ಇನ್ನು ನೋಡ್ಬೇಕು ಇನ್ನು ಎಷ್ಟು ಸ್ಟಾರ್ಟ್ ಮಾಡಿ ಎಂಡ್ ಯಾವಾಗ ಮಾಡ್ತಾರೆ ಅಂತ. ಲೆಟ್ಸ್ ಗೋ ಗೈಸ್, ಹೋಗೋಣ. ಗೈಸ್ ಈ ಮ್ಯಾಚ್ ನ ಆರ್ಗನೈಸರ್ಸ್ ಬಂದು ಶಿವರಾಜ್ ಅಂತ ಇವರೇ. ನೋಡಿ ಇವರೇ ಕರ್ಸಿರೋದು ನಮ್ಮ ಮ್ಯಾಚ್. ಎದ್ದವ್ರು ಸ್ನಾನ ಮಾಡಕ್ ಹೋದ್ರೇನಪ್ಪ. ಇದೀಗ ಮ್ಯಾಚ್ ಇನ್ನ 6 ಗಂಟೆ ಆಗಿದೆ, ಇನ್ನು ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗ್ಬೋದು ಈಗ. ನಾವು ನಿಮ್ಗೆ ಮ್ಯಾಚ್ ಎಲ್ಲ ಆಗಾದ್ಮೇಲೆ ಸಿಗ್ತೀವಿ. ಇದುವರೆಗೆ ಹ್ಯಾಪಿ ಸಂತೋಷ್ ಅವರ ಸುಪುತ್ರ ಆಗಿರುವಂತಹ ದಿಗಂತ್ ಅವರಿಗೆ ಮಂಜೇಶ್ ಅವರು 1,000 ರೂಪಾಯಿ ಒಂದು ಮೊಮೆಂಟಮ್ ಕೊಟ್ಟಿದ್ದಾರೆ. ಆ ತಂಡದ ಮಾಲೀಕತ್ವವನ್ನು ವಹಿಸಿಕೊಂಡಿದ್ರು. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಶ್ರೀಯುತ ಮಹೇಶ್ ಅಣ್ಣರವರು ಮ್ಯಾಚ್ ಎಲ್ಲ ಮುಗೀತು, ಎಲ್ಲ ಪ್ಯಾಕಪ್ ಮಾಡ್ತಾ ಇದೀವಿ. ಎಲ್ಲ ಪ್ಯಾಕಪ್ ಮಾಡ್ತಾ ಇದೀವಿ. ಎಲ್ಲ ಪ್ರೈಸ್ ಎಲ್ಲ ಇಸ್ಕೊಂತಾ ಇದ್ದಾರೆ. ನಾವು ಈಗ ಪ್ಯಾಕಪ್ ಮಾಡ್ಕೊಂಡು ನೋಡ್ತೀವಿ ಇಲ್ಲೇ ಸ್ಟೇ ಆಗದೆ ಇಲ್ಲ ಬಸ್ ಗೀಸಿದ್ರೆ ಹೋಗ್ಬಿಡ್ತೀವಿ. ನೋಡೋಣ ಬನ್ನಿ, ಲೆಟ್ಸ್ ಗೋ. ಏನಾಗುತ್ತೆ ನೋಡೋಣ ಇನ್ನು ಮುಂದೆ. ಮ್ಯಾಚ್ ಎಲ್ಲ ಮುಗೀತು. ಎಲ್ಲ ನಾವು ಇವಾಗ ರೂಮ್ ಕಡೆ ಹೋಗ್ತಾ ಇದೀವಿ. ಈಗ ಟೈಮು 2:30 ಆಗಿದೆ. ಇನ್ನು ಊಟ ಕೂಡ ಮಾಡಿಲ್ಲ ನಾವು. ನೋಡೋಣ ಬನ್ನಿ, ರೂಮ್ಗೆ ಹೋಗಿ ಸಿಗ್ತೀವಿ. ನೀವು ಗೈಸ್ ನಡ್ಕೊಂಡು ಬಂದ್ವಿ ರೂಮ್ ಹತ್ರ. ನೋಡಿ ಇದೆ ಸ್ಟೇ ಆಗಿರೋದು ನಾವು ಇಲ್ಲಿ. ಗೈಸ್ ಗುರುರಾಜ್ ಅವರು ಹೋಗಿ ರೆಸ್ಟ್ ಮಾಡ್ತಾ ಇರ್ಬೋದು ಅಲ್ಲಿ. ಬನ್ನಿ ಹೋಗೋಣ ಅಲ್ಲಿ ಮೇಲೆ. ಇಲ್ಲಿಂದ ಮೆಟ್ಲಿದೆ. RK ಬಾರ್ ಅಂಡ್ ರೆಸಾರ್ಟ್ ರೂಮ್. ಬನ್ನಿ ಗೈಸ್ ಮೇಲೆ ಹೋಗೋಣ. ರೂಮ್ ನಂಬರ್ 105. ನೋಡಿ ಗುರುರಾಜ್ ಅವರು ಬಂದಿದ್ದಾರೆ. ಹೇಳಿ. ಮೋಸ ಮಾಡೋರೆ. ಏನು ಮೋಸ? ಎಲ್ಲ ಮೋಸ ಮಾಡೋರೆ ಗೈಸ್. ನೋಡಿ 3:23 ಆಗಿದೆ. ಇವಾಗ ಊಟ ಮಾಡ್ತಾಯಿದ್ದೀನಿ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಊಟ ಮಾಡಿದ್ದು, ಇವಾಗ ಮಾಡ್ತಾಯಿದ್ದೀವಿ. ನೋಡಿ ಊಟ ಮಾಡ್ಕೊಂಡ್ವಿ. ಬಸ್ ಐತಾ ಅಂತ ಕೇಳೋಣ ಅಂತ ಬಂದಿದ್ವಿ. ಇದೆ ನೋಡಿ ಬಸ್ ಸ್ಟ್ಯಾಂಡು, ಇರಿಸಾವೆ ಬಸ್ ಸ್ಟ್ಯಾಂಡ್. ಇನ್ನೇ 2 ಅವರ್ ಬರಲ್ಲ ಅಂತೆ. ಇವಾಗ ಇಲ್ಲೇ ರೂಮಲ್ಲಿ ರೆಸ್ಟ್ ಮಾಡಿಬಿಡ್ತೀವಿ 2 ಅವರ್ ಮನಿಕೊಂಡು ಎದ್ದು ಆಮೇಲೆ ಹೊರಡ್ತೀವಿ ಊರ ಕಡೆ. ಬನ್ನಿ ಗೈಸ್ ನೋಡೋಣ. ಬಂದು ಮಲ್ಕೊಂಡ್ಬಿಟ್ಟಿದ್ದೆವು, ಯಾವುದು ಬಸ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಬಂದು ಮಲ್ಕೊಂಡು ಈಗ ಎದ್ದಿದ್ದೀವಿ 7:15. ಇವಾಗ ಫ್ರೆಶ್ ಅಪ್ ಆಗ್ತಾಯಿದ್ದೀವಿ. ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಂದ ಚೆಕ್ಔಟ್ ಆಗಬೇಕು ಬೇಗ. 8 ಗಂಟೆಗೆ ಟ್ರೈನ್ ಐತೆ ಇವಾಗ ಇಲ್ಲಿಂದ ಕುಣಿಗಲ್ಗೆ. ರೂಮ್ಗೆ ಬಾಯ್ ಹೇಳ್ತಾ ಫಸ್ಟು ಈ ಊರಿಗೆ ಬಾಯ್ ಹೇಳ್ತಾ ಬನ್ನಿ. ಇನ್ನೇನು ಬರ್ತಾಯಿದೆ ಟ್ರೈನ್, ಹೋಗ್ಬಿಡೋದ. ಟ್ರೈನ್ ಜರ್ನಿ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇವಾಗ ಕುಣಿಗಲ್ ಬಂದು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಇದೆ ಟ್ರೈನ್ ನೋಡಿ ಹೋಗ್ತಾ ಇದೆ. ಇವಾಗ ನಾವು ಕುಣಿಗಲ್ ಇಳ್ಕೊಂಡಿದ್ದೀವಿ. ಇಲ್ಲಿಂದ ಬಸ್ಸಲ್ಲಿ ಮಾಗಡಿಗೆ ಹೋಗಿ ಮಾಗಡಿಯಿಂದ ರಾಮನಗರ ಹತ್ತಬೇಕು. ಎಷ್ಟೊತ್ತಿಗೆ ಹೋಗ್ತೀವಿ ಗೊತ್ತಿಲ್ಲ. ಟೈಮ್ ಬಂದು ಒಂದು ಎಷ್ಟಾಗೈತೆ ಟೈಮ್ ಬಂದು 8:55 ಆಗಿದೆ. ನಾವು 8 ಗಂಟೆಗೆ ಬಿಟ್ವಿ ಅಲ್ಲಿ. ನೋಡಬೇಕು ಇನ್ನು ಎಷ್ಟೊತ್ತು ಮನೆಗೆ ಹೋಗಿ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ. ನಾವು ಇವಾಗ ಇಲ್ಲಿಂದ ಮನೆಗೆ ಹೋಗಿ ರೀಚ್ ಆಗಿ ನಾಳೆ ಮಲೆ ಮಹದೇಶ್ವರ ಪಾದಯಾತ್ರೆ ಹೋಗ್ತೀವಿ. ಅದು ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ಮಿಸ್ ಮಾಡಿದೆ ನೋಡಿ,
ಚೆನ್ನಾಗಿರುತ್ತೆ ಜರ್ನಿ. ಯಾವ್ಯಾವ ಥರ ಎಲ್ಲ ಹೋಗ್ಬೋದು. ಬನ್ನಿ ಹೋಗೋಣ ಫಸ್ಟ್ ಇವಾಗ ಇಲ್ಲಿಂದ. ಈ ಸಿವಿಲ್ ಬಸ್ಸಲ್ಲಿ ಹೊತ್ಕೊಂಡು ಕುತ್ಕೊಂಡಿದ್ದೀವಿ. ಈಗ ಇಲ್ಲಿಂದ ಮಾಗಡಿಗೆ ಹೋಗ್ಬೇಕು, ಮಾಗಡಿಯಿಂದ ರಾಮನಗರ ಹೋಗ್ಬೇಕು. ಸೊ ಲೆಟ್ಸ್ ಗೋ ಗೈಸ್. ನೋಡಿ ಯಾವ ಥರ ಮಾರ್ನಿಂಗ್ ಕುಣಿಗಲ್ ಬಸ್ಸು ಬೆಂಗಳೂರು ನೋಡ್ಬೇಕು. 9 ಗಂಟೆ ಆಗಿದೆ, ಇವನು ಎಷ್ಟೊತ್ತು ಹೋಗ್ತಾನೆ ಮಾಗಡಿಗೆ ಅಂತ. ಗೈಸ್ ಟೈಮ್ ನೋಡಿ 11:30 ಆಗಿದೆ. ಮನೆ ರೀಚ್ ಆಗಿದ್ದೀವಿ. ಫೈನಲಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೊಂದು ವ್ಲಾಗ್ ಸಿಗೋಣ, ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್.